ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಜೊತೆಗೆ ಕಡಲಬ್ಬರ ಕೂಡ ಹೆಚ್ಚಾಗಿದೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಜೊತೆ ಹೆಚ್ಚಿದ ಕಡಲಬ್ಬರ, ಬೃಹತ್ ಗಾತ್ರದ ಅಲೆಗಳು ದಡಕ್ಕೆ ಬಂದು ಅಪ್ಪಳಿಸ್ತಾ ಇವೆ. ಈ ಹಿಂದೆ ಸಮಸ್ಯೆ ಇಲ್ಲದ ಜಾಗದಲ್ಲೂ ಕೂಡ ಇದೀಗ ಕಡಲ್ ಕೊರೆತ ಕಾಡ್ತಾ ಇದೆ. ಉಚ್ಚಿಲ ಸಮುದ್ರ ತೀರದಲ್ಲಿ ಕಡಲ ಅಬ್ಬರ ಹೆಚ್ಚಾಗಿದೆ. ಹಾಗಾಗಿ ಕಡಲ ತೀರದಲ್ಲಿರುವಂತಹ ಮನೆಗಳಿಗೆ ಅಪಾಯ ಬಂದೊದಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಬೀಚ್ನ ರೆಸಾರ್ಟ್ಗಳು ಮತ್ತು ಅಪಾಯದ ಅಂಚಿನಲ್ಲಿ ಒಂದಷ್ಟು ಮನೆಗಳಿವೆ. ಬಟ್ಟಪಾಡಿ ಸಮುದ್ರ ತೀರದಲ್ಲಿ ಹೆಚ್ಚಿದ ಕಡಲ್ ಕೊರೆತ, ಜನವಸತಿ ಪ್ರದೇಶಕ್ಕೂ ಕೂಡ ಕಡಲ ಅಲೆಗಳು ನುಗ್ಗಿ ಬರ್ತಾ ಇವೆ. ಸುಮಾರು 25ಕ್ಕೂ ಹೆಚ್ಚು ಮನೆಗಳು ಅಪಾಯದ ಅಂಚಿನಲ್ಲಿವೆ. ಕಡಲ ತೀರದ ನಿವಾಸಿಗಳು ಆತಂಕದಲ್ಲಿ ಕಾಲ ಕಳೆದಿದ್ದಾರೆ. ಯಾವಾಗ ಏನಾಗುತ್ತೋ ಅನ್ನೋ ಭೀತಿ ಇದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕೇವಲ ತೋರಿಕೆಗೆ ಮಾತ್ರ ಬಂದು ಹೋಗ್ತಾರೆ ವಿನಃ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ಪರಿಹಾರ ಕಲ್ಪಿಸಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಒಂದು 10 ಸೆಂಟ್ಸ್ ಸ್ಥಳ ನಮ್ಮದು ಸಮುದ್ರಕ್ಕೆ ಹೋಗಿದೆ. ಈಗ ಒಂದು 15 ಗಿಡ ನಮ್ಮದು ಹೋಗಿದೆ. ನಮ್ಮ ಈಚೆ ಮನೆಯವ್ರದ್ದು ಹಾಗೆ ಒಂದು 10-15 ಗಿಡ ಹೋಯಿತು. ಪುನಃ ಬಂದು ಈಗ ಮನೆ ಹತ್ತಿರ, ಈಗ ನೀವು ನೋಡಿದ್ದೀರಲ್ಲ, ಮನೆ ಹತ್ತಿರಕ್ಕೆ ಮುಟ್ಟಿದೆ. ಆದರೂ ಸಹ ತಿರುಗಿ ನೋಡುವುದಿಲ್ಲ. ಇಲ್ಲಿ ಅದಾಗಿ ಮನೆ ಹೋಗಲಿಲ್ಲ, ಹತ್ತಿರ ಬಂದಿದೆ. ಇನ್ನು ಮನೆ ಹೋಗುದೇ ಈಗ ಇಲ್ಲಮ್ಮ, ಇಲ್ಲಿಗೆ ಆಗ್ತಾ ಬರುದು. ಇದೇ ಎಲ್ಲಿ ಹೋಗುದಮ್ಮ? ಅದೇ ನಾವು ಹೇಳುದು, ಒಂದೇ ಮಲಗಿದಲ್ಲೇ ಕೊಂಡೋಗ್ಬೇಕು ದೇವರು. ಮಕ್ಕಳು ಎಲ್ಲ ಇದ್ದಾರಲ್ಲ, ಇದು ನಮಗೆ ಕಂಡು ಬಿಟ್ಟಾಗ ಇದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ನೀವು ನೋಡಿದ್ದೀರಲ್ಲ, ಒಂದೊಂದು ಬಿರುಗಾಳಿ ಬರುವ ಅವಸ್ಥೆ ಹೇಗೆ ಉಂಟಂತೇಳಿ. ನಿಮ್ಗೆ ಆಚೆ ಹಾಗೆ ಆಗುವಾಗಮ್ಮ ನಮಗೆ ಸಮುದ್ರದಲ್ಲಿ ಹೇಗೆ ಇರ್ಬೋದು. ಆದರೂ ಎಂತ ಮಾಡು, ನಾವು ಎಲ್ಲಿ ಹೋಗುದು? ಮತ್ತು ನಮ್ದು ಇದುವೇ ಇದಮ್ಮ, ಫಿಶಿಂಗೇ ನಮ್ಮದು. ಮಕ್ಕಳು ಈಗ ಕಲಿತು ಸಣ್ಣ ಸಣ್ಣ ಕೆಲಸದಲ್ಲಿದ್ದಾರೆ. ಮತ್ತು ನಾವು ಇಲ್ಲಿ ಬಿಟ್ಟು ಹೋಗಿ ಇಲ್ಲಿ ಬದುಕಲಿಕ್ಕೂ ಸಾಧ್ಯ ಇಲ್ಲ ನಮಗೆ. ಅಂಥ ಪರಿಸ್ಥಿತಿ ನಮ್ಮದು. ಎಂತ ಹೇಳಿ ಪ್ರಯೋಜನ ಇಲ್ಲ. ಯಾರ ಹತ್ರ ಹೇಳೋದು? ನಮಗೆ ಅಮ್ಮ, ನಮ್ಮ ಗೌರ್ಮೆಂಟೇ ನಮಗೆ ಒಂದು, ನಾನು ಹೇಳಿದೆ ನನಗೊಂದು ಲೆಟ್ರ್ ಬರೀಕೆ ಅಮ್ಮ. ನಾನು ಕಲಿತದ್ದು 4ನೇ ಕ್ಲಾಸು, ನನಗೊಂದು ಇಂಗ್ಲೀಷ್ ಎಂತ ಗೊತ್ತಿಲ್ಲ. ನನಗೊಂದು ಮೋದಿಗೊಂದು ಲೆಟ್ರ್ ಬರೀಲಿಕ್ಕೆ ದರ್ದಾದರೂ ಕೊಡಿಯಪ್ಪ, ನಾನಾದರೂ ಅದನ್ನು ಒಂದು ಇದು ಮಾಡಿ ಅವರಿಗಾದರೂ ಇದು ತಲುಪಿಸುವ ಇಲ್ಲ ವ್ಯವಸ್ಥೆ ಅಂತೇಳಿ. ಅದಕ್ಕೂ ಸಹ ಯಾರು ಮುಂದೆ ಬರುವುದಿಲ್ಲ. ಇನ್ನು ಬಟ್ಟಪಾಡಿ ಕಡಲ್ ಕೊರೆತದ ಕುರಿತು ನಮ್ಮ ಪ್ರತಿನಿಧಿ ಅಶೋಕ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರದ ಜೊತೆಗೆ ಕಡಲ ಅಬ್ಬರವು ಕೂಡ ಹೆಚ್ಚಾಗಿದೆ. ಅರಬ್ಬಿ ಸಮುದ್ರ ಸಂಪೂರ್ಣವಾಗಿ ಪ್ರಕ್ಷುಬ್ಧಗೊಂಡಿದ್ದು ಆಳೆತ್ತರದ ಅಲೆಗಳು ದಡಕ್ಕೆ ಬಂದು ಅಪ್ಪಳಿಸ್ತಿದೆ. ಇದರಿಂದಾಗಿ ಕಡಲ್ ಕೊರೆತ ಉಂಟಾಗ್ತಿದೆ. ಸಾಕಷ್ಟು ಸಮಸ್ಯೆಯನ್ನು ಕಡಲ ತೀರದ ನಿವಾಸಿಗಳು ಅನುಭವಿಸ್ತಿದ್ದಾರೆ. ನಾನೀಗ ಮಂಗಳೂರು ಹೊರವಲಯದ ಉಚ್ಚಿಲ ಸಮುದ್ರ ತೀರದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಕಳೆದ 4-5 ದಿವಸಗಳಿಂದ ಕಡಲು ಹೆಚ್ಚು ಪ್ರಕ್ಷುಬ್ಧಗೊಂಡಿರುವಂಥದ್ದು. ಒಂದು ಕಡೆಯಿಂದ ಮಳೆ ಅಬ್ಬರವು ಕೂಡ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹೆಚ್ಚಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಮಳೆ ನೀರು ನದಿಯ ಮೂಲಕ ಸಮುದ್ರವನ್ನು ಸೇರ್ತಾ ಇದೆ. ನೀವು ಗಮನಿಸ್ಬೋದು ಎಷ್ಟು ದೊಡ್ಡದಾದಂಥ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಿದೆ ಎನ್ನುವಂಥದ್ದು. ಇದು ಉಚ್ಚಿಲ ತೀರ ಪ್ರದೇಶ. ಇಲ್ಲಿ ಸಾಕಷ್ಟು ಮನೆಗಳು ಇದೆ, ರೆಸಾರ್ಟ್ಗಳು ಕೂಡ ಇದೆ. ಇದೀಗ ನೀವು ಗಮನಿಸ್ಬೋದು, ಈ ಒಂದು ಕಡಲ್ ಕೊರೆತ ತಡೆಗೆ ಇಲ್ಲಿ ಬ್ರೇಕ್ ವಾಟರ್ ಕಾಮಗಾರಿಯನ್ನು ಮಾಡಲಾಗಿತ್ತು. ಅಂದರೆ ಬೃಹತ್ ಗಾತ್ರದ ಬಂಡೆಗಳನ್ನು ಈ ತೀರದುದ್ದಕ್ಕೂ ಹಾಕಲಾಗಿತ್ತು. ಆದರೆ ಅದೆಲ್ಲವನ್ನು ದಾಟಿಕೊಂಡು ಕಡಲ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಿರುವಂಥದ್ದು. ಇಲ್ಲಿ ಗಮನಿಸ್ಬೋದು, ಈ ಭಾಗದಲ್ಲಿ ಸಂಪೂರ್ಣವಾಗಿ ಕಡಲ್ ಕೊರೆತ ಉಂಟಾಗಿ ಭೂಪ್ರದೇಶ ಎಲ್ಲವೂ ಕೂಡ ಸಮುದ್ರದ ಪಾಲಾಗಿರುವಂಥದ್ದು. ಇಲ್ಲಿ ಇದೊಂದು ರೆಸಾರ್ಟ್ಗೆ ಸಂಬಂಧಿಸಿದ ಒಂದು ಜಾಗ ಆಗಿತ್ತು. ಇವರು ಇಲ್ಲಿ ಕಡಲ್ ಕೊರೆತ ತಡೆಗೆ ಕಲ್ಲನ್ನು ಹಾಕಿದ್ರು, ತಡೆಗೋಡೆಯನ್ನು ಕೂಡ ಹಾಕಿದ್ರು. ಆದರೆ ಈ ಕಡಲ ಅಬ್ಬರಕ್ಕೆ ಎಲ್ಲವೂ ಕೂಡ ನೀರು ಪಾಲಾಗಿರುವಂಥದ್ದು. ಭೂಪ್ರದೇಶವೂ ಕೂಡ ಇಲ್ಲಿ ಕೊರೆತ ಉಂಟಾಗಿರುವಂಥದ್ದು. ಆ ಕೊರೆತ ಆಗಿರ್ತಕ್ಕಂಥ ಜಾಗದ ಪಕ್ಕದಲ್ಲೇ ರಸ್ತೆ ಮಾರ್ಗವೂ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಈ ರಸ್ತೆ ಮಾರ್ಗವೂ ಕೂಡ ಕಡಿತವಾಗುವಂಥ ಆತಂಕ ಇದೆ. ಯಾಕಂತ ಹೇಳಿದ್ರೆ ಕಳೆದ 4-5 ದಿವಸಗಳಿಂದ ಬೃಹತ್ ಮಟ್ಟದಲ್ಲಿ ಆ ಸಮುದ್ರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸಿದೆ. ಗಮನಿಸಬಹುದು, ಆ ಭಾಗದಲ್ಲಿ ಕೂಡ ರೆಸಾರ್ಟ್ಗಳು, ಮನೆಗಳು ಕೂಡ ಇದೆ. ಈಗ ಸದ್ಯಕ್ಕೆ ಅಲ್ಲಿ ಮನೆಯಲ್ಲಿದ್ದಂಥವ್ರನ್ನು ಕೂಡ ಸ್ಥಳಾಂತರ ಮಾಡಲಾಗಿದೆ. ಈಗ ಮನೆಯಲ್ಲಿ ಯಾರು ಇಲ್ಲ. ಈ ತೀರದುದ್ದಕ್ಕೂ ಸಾಕಷ್ಟು ಮನೆಗಳಿದೆ. ಈ ಹಿಂದೆ ಈ ಭಾಗದಲ್ಲಿ ಕಡಲ್ ಕೊರೆತ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸೋಮೇಶ್ವರ, ಬಟ್ಟಪಾಡಿ ಈ ಭಾಗದಲ್ಲಿ ಕಡಲ್ ಕೊರೆತ ಇದ್ರೂ ಕೂಡ ಈ ಉಚ್ಚಿಲ ಈ ಭಾಗದಲ್ಲಿ ಕಡಲ್ ಕೊರೆತ ಅಷ್ಟೊಂದು ಪ್ರಮಾಣದಲ್ಲಿ ಇರಲಿಲ್ಲ. ಆದರೆ ಇದೀಗ ಮಳೆ ಹೆಚ್ಚಾದಂತೆ ಸಮುದ್ರದ ಅಬ್ಬರವು ಕೂಡ ಹೆಚ್ಚಾಗಿ ಸಮುದ್ರ ಪ್ರಕ್ಷುಬ್ಧಗೊಂಡು ಇಲ್ಲಿ ಈ ರೀತಿಯಾಗಿ ಈ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇನ್ನು ಮಂಗಳೂರು ಇರ್ಬೋದು, ಹಾಗೆ ಏನು ಸುರತ್ಕಲ್ ಆ ಭಾಗದಲ್ಲಿ ಕೂಡ ಕಡಲ ಅಬ್ಬರ ಹೆಚ್ಚಾಗಿರುವಂಥದ್ದು. ಸದ್ಯ ಕಡಲು ಪ್ರಕ್ಷುಬ್ಧಗೊಂಡಿದ್ದು ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.